ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನೀವು ಕೇಳಿರೋಂತಹ ಕ್ವೆರೀಸ್ ಆ್ಯಂಡ್ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂದರೆ ಏನು, ಅದರಲ್ಲಿ ಕ್ಲಾಸಸ್ ಏನಿರುತ್ತೆ ಅಂತ ನೀವು ಕೇಳಿದ್ರಿ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಸೊ JDA ಅಂದರೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್. ಸೊ ಈ JDAನ ಯಾರು ಮಾಡ್ಕೊತಾರೆ? ಈ ಲ್ಯಾಂಡ್ ಓನರ್ಸ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಮಧ್ಯ ಒಂದು ಒಪ್ಪಂದ ನಡೆಯುತ್ತೆ. ಆ ಒಪ್ಪಂದನ ನಾವು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಏನು ಈ ಕಾನ್ಸೆಪ್ಟ್ ಏನು ಅಂದರೆ, ಈ ಲ್ಯಾಂಡ್ ಓನರ್ಸ್ ಯಾರು ಇರ್ತಾರಲ್ವ, ಅವ್ರಿಗೆ ಲ್ಯಾಂಡ್ನ ಹೇಗೆ ಡೆವಲಪ್ ಮಾಡಬೇಕು ಅಥವಾ ಅದನ್ನು ಬಿಲ್ಡಿಂಗ್ಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಬೇಕು, ಅಪಾರ್ಟ್ಮೆಂಟ್ಸ್ ಹೇಗೆ ಮಾಡಬೇಕು, ಅದಕ್ಕೆ ಎಂತಹ ಪ್ಲ್ಯಾನ್ಸು ಅಪ್ರೂವಲ್ಸ್ ತೊಗೊಳ್ಬೇಕು ಅಂತ ಅಷ್ಟು ನಾಲೆಜ್ ಇರಲ್ಲ. ಸೊ ಅವ್ರೇನು ಮಾಡ್ತಾರೆ, ಈ ಬಿಲ್ಡರ್ಸ್ ಅವ್ರ ಹತ್ರ ಹೋಗ್ತಾರೆ. ಬಿಲ್ಡರ್ಸ್ ಅಥವಾ ಈ ಡೆವಲಪರ್ಸ್ ಹತ್ರ ಹೋಗಿ ಅವ್ರು ಕೇಳ್ತಾರೆ, ಓಕೆ ನಮ್ಗೆ ಈ ಥರ ಲ್ಯಾಂಡ್ ಇದೆ, ಅದನ್ನು ನಾವು ಐದರ್ ಡೆವಲಪ್ಮೆಂಟ್ ಮಾಡಬೇಕು, ಇಲ್ಲ ಸೈಟಾಗಿ ಕನ್ವರ್ಟ್ ಮಾಡಬೇಕು, ಇಲ್ಲ ಅಪಾರ್ಟ್ಮೆಂಟ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ನ ಕಟ್ಟಬೇಕು ಅಂತ ಹೋಗಿ ನಾವು ಅವ್ರನ್ನ ಕೇಳ್ತೀವಿ. ಸೊ ಆವಾಗ ಅವ್ರು ಒಪ್ಕೊಂಡು ಆದಮೇಲೆ ಒಂದು ಒಪ್ಪಂದ ಮಾಡ್ಕೊತಾರೆ. ದಟ್ ಈಸ್ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್. ಸೊ ಈ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಲ್ಲಿ ಕ್ಲಾಸಸ್ ಏನಿರುತ್ತೆ ಅಂತ ನೋಡಿ, ಇದು ಒಂದು ಹೇಳ್ತೀನಿ ಬಿಫೋರ್ ಐ ಬಿಗಿನ್ ಇಟ್. ಸೊ ಈ ಜಾಯಿಂಟ್ ಡೆವಲಪ್ಮೆಂಟಲ್ಲಿ ಏನು ಕ್ಲಾಸಸ್ ಇರುತ್ತೆ, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಬಂದು ತುಂಬ ಲೆಂತಿ ಡಾಕ್ಯುಮೆಂಟ್ ಅದು. ಸೊ ನಾನು ಎಲ್ಲನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ತುಂಬ ಟೈಮ್ ತಗೊಳುತ್ತೆ. ಬಟ್ ಬೇಸಿಕ್ಕಾಗಿ ಏನು ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಪಾರ್ಟೀಸ್ ಇರ್ತಾರೆ. ಯಾರು ಪಾರ್ಟೀಸು? ಈ ಲ್ಯಾಂಡ್ ಓನರ್ಸು ಮತ್ತು ಈ ಲ್ಯಾಂಡ್ ಡೆವಲಪರ್ಸ್ ಬಂದು ಪಾರ್ಟೀಸ್. ಸೊ ಈ ಪಾರ್ಟೀಸ್ ಬಗ್ಗೆ ನೀವು ಫುಲ್ ಇನ್ಫಾರ್ಮೇಷನ್ ಕೊಡಬೇಕು. ಅಂದರೆ ಈ ಲ್ಯಾಂಡ್ ಓನರ್ಸ್ ಅವ್ರ ಹೆಸರೇನು, ಅವ್ರ ವಿಳಾಸ, ಅವ್ರ ತಂದೆಯ ಹೆಸರು ಅಥವಾ ಅವ್ರ ಹಸ್ಬೆಂಡ್ ಹೆಸರನ್ನ ನಾವು ಮೆನ್ಷನ್ ಮಾಡಬೇಕು. ಅದು ಮೆನ್ಷನ್ ಆದಮೇಲೆ ಅವ್ರ ಆಧಾರ್ ಕಾರ್ಡು, ಅವ್ರ ಪ್ಯಾನ್ ಕಾರ್ಡು ಡೀಟೇಲ್ಸ್ ಎಲ್ಲ ನಾವು ಮೆನ್ಷನ್ ಮಾಡಬೇಕು. ಆ್ಯಂಡ್ ಈ ಸೆಕೆಂಡ್ ಪಾರ್ಟಿ ಜನರಲಿ ಈ ಬಿಲ್ಡರ್ಸು ಡೆವಲಪರ್ಸ್ ಇರ್ತಾರೆ. ಅವ್ರ ಕಂಪನಿ ಇದೆಯಾ ಅಥವಾ ಅವರು ಸಿಂಗಲ್ ಬಿಲ್ಡರಾ ಏನು ಅಂತೆಲ್ಲ ನೀಟಾಗಿ ನೀವು ಮೆನ್ಷನ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನೀವು ಪ್ರಾಪರ್ಟಿ ಡೀಟೇಲ್ಸ್ನ ಮೆನ್ಷನ್ ಮಾಡ್ತೀರಾ. ಸೊ ಈ ಪ್ರಾಪರ್ಟಿ ಡೀಟೇಲ್ಸಲ್ಲಿ ಏನಿರುತ್ತೆ, ಪ್ರಾಪರ್ಟಿ ಎಲ್ಲಿ ಲೊಕೇಟ್ ಆಗಿರುತ್ತೆ, ಅದರ ಎಷ್ಟು ಸ್ಕ್ವೇರ್ ಮೀಟರ್ಸ್ ಇದೆ, ಅದು ಎಷ್ಟು, ಲೈಕ್ 40 to 60ನಾ, 60x60 ಸ್ಕ್ವೇರ್ ಫೀಟಾ ಏನು ಅಂತ ಎಲ್ಲ ನೀವು ಮೆನ್ಷನ್ ಮಾಡಬೇಕು. ಸೊ ಪ್ರಾಪರ್ಟಿ ಡೀಟೇಲ್ಸ್ನ ನೆಕ್ಸ್ಟ್ ನೀವು ಮೆನ್ಷನ್ ಮಾಡ್ತೀರಾ. ಅದಾದಮೇಲೆ ಈ ಬಿಲ್ಡರ್ಸ್ಗೆ ಡೆವಲಪರ್ಸ್ಗೆ ಎಷ್ಟು ಅವ್ರಿಗೆ ರೈಟ್ಸ್ ಕೊಡ್ತೀರಾ ಆ ಪ್ರಾಪರ್ಟಿ ಮೇಲೆ ಡೆವಲಪ್ಮೆಂಟ್ ಮಾಡೋಕ್ಕೆ, ಸೊ ಅದನ್ನು ನೀವು ನೀಟಾಗಿ ಆ ಪ್ಯಾರದಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ಏನು ಬರೋದು ಅಂದರೆ ಈ ಪ್ಲ್ಯಾನ್ ಅಪ್ರೂವಲ್ಸ್ ಆ್ಯಂಡ್ ಈ ಲೈಸೆನ್ಸ್. ಸೊ ನಾನು ನಿಮಗೆ ಮುಂದಿನ ನನ್ನ ವಿಡಿಯೋಸಲ್ಲಿ ಹೇಳಿರುವ ಹಾಗೆ ಒಂದು ಸೈಟ್ ಮಾಡೋಕ್ಕೋ ಅಥವಾ ಒಂದು ಸೈಟ್ನ ಡೆವಲಪ್ ಮಾಡೋಕ್ಕೋ, ಬಿಲ್ಡಿಂಗ್ ಕಟ್ಟೋಕ್ಕೋ ನಮ್ಮ ಹತ್ರ ವೇರಿಯಸ್ ಪ್ಲ್ಯಾನ್ಸ್, ಪರ್ಮಿಷನ್ಸ್ ಆ್ಯಂಡ್ ಅಪ್ರೂವಲ್ಸ್ ಇರಬೇಕು. BDA, BBMP, RERA ಮತ್ತು KPTCL ಇಂಥವ್ರ ಹತ್ರ ಎಲ್ಲ ನಮಗೆ ಅಪ್ರೂವಲ್ಸು, NOCಸು ಮತ್ತು ಪ್ಲ್ಯಾನ್ ಪರ್ಮಿಷನ್ ಇರಬೇಕು. ನಮಗೆ ಇವಾಗ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಅಥವಾ ಸೈಟ್ನ ಡೆವಲಪ್ ಮಾಡ್ತಿದ್ದೀವಿ ಅಂದರೆ ಒಂದು ಪ್ಲ್ಯಾನ್ ಅಪ್ರೂವಲು, ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಎಲ್ಲ ಬರುತ್ತೆ. ಅದೆಲ್ಲ ತಗೊಳ್ಳೋ ಜವಾಬ್ದಾರಿ ಬಂದು ಡೆವಲಪರ್ಸ್, ಬಿಲ್ಡರ್ಸ್ ಆಗಿರುತ್ತೆ. ಸೊ ಆ ಕ್ಲಾಸ್ನ ಕೂಡ ನಾವು ನೀಟಾಗಿ ಮೆನ್ಷನ್ ಮಾಡಬೇಕು. ಸೊ ಇಂಥ ಎಲ್ಲ ಜವಾಬ್ದಾರಿ ಬಂದುಬಿಟ್ಟು ಡೆವಲಪರ್ಸ್ದು ಅಥವಾ ಬಿಲ್ಡರ್ಸ್ದು ಅಂತ ಆ ಕ್ಲಾಸಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಬರೋದು ಈ ಶೇರ್. ಇವಾಗ ಈ ಶೇರಿಂಗ್ ಆಫ್ ಸೈಟ್ಸ್ ಆ್ಯಂಡ್ ಅಪಾರ್ಟ್ಮೆಂಟ್ಸ್. ಸೊ ಈ ಶೇರಿಂಗ್ನ ನಾವು ಹೇಗೆ ಮಾಡ್ಕೊತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಲ್ಯಾಂಡ್ನ ಡೆವಲಪ್ ಮಾಡ್ತಾರೆ ಅಂದ್ಕೊಳ್ಳಿ. ಈ ಲ್ಯಾಂಡ್ನ ಒಂದು 100 ಸೈಟ್ಸಲ್ಲಿ ಡೆವಲಪ್ ಮಾಡ್ತಾರೆ. ಜನರಲಿ 50-50% ರೇಷಿಯೋ ಆಗಿ ಮಾಡ್ಕೊತಾರೆ. ಸೊ ಫಾರ್ ಎಕ್ಸಾಂಪಲ್ ಈ 100 ಸೈಟ್ಸ್ ಇರುತ್ತೆ. ಆ 100 ಸೈಟ್ಸಲ್ಲಿ ಹೆಂಗೆ ಡಿವೈಡ್ ಮಾಡ್ಕೊತಾರೆ ಅಂದರೆ 50 ಓನರ್ಸ್ಗೆ, 50 ಡೆವಲಪರ್ಸ್, ಬಿಲ್ಡರ್ಸ್ಗೆ, ಅಥವಾ 40-60 ರೇಷಿಯೋ ಆ ಥರ ಮೆನ್ಷನ್ ಮಾಡಿರ್ತಾರೆ. ಸೊ 40% ಶೇರ್ ನಮಗೆ, 60% ಶೇರ್ ನಿಮಗೆ ಅಂತ. ಸೊ 40 ಆ್ಯಂಡ್ ಈ 60 ಶೇರ್ ಏನಿರುತ್ತೆ ಅದು ಅನ್ಡಿವೈಡೆಡ್ ಶೇರ್ ಆಗಿರುತ್ತೆ. ಸೊ ಅದನ್ನು ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಈ ಶೇರ್ ಅವ್ರಿಗೆ ಯಾವಾಗ ಬರುತ್ತೆ ಅಥವಾ ಈ ಮಾರುವ ಹಕ್ಕು ಯಾವಾಗ ಬರುತ್ತೆ, ಈ ಪ್ರಾಜೆಕ್ಟ್ ಏನಿರುತ್ತೆ ಅದು ಕಂಪ್ಲೀಷನ್ ಆದಮೇಲೆನೋ ಅಥವಾ ಅವರು ಪ್ರಾಜೆಕ್ಟ್ ಮಧ್ಯದಲ್ಲೇ ಸೇಲ್ ಮಾಡ್ಬೋದು, ಅದನ್ನ ನೀವು ಕ್ಲೀನಾಗಿ ಮೆನ್ಷನ್ ಮಾಡಬೇಕು. ಇದು ಜನರಲಿ ಹೇಗಿರುತ್ತೆ ಅಂದರೆ, ಈ ಬಿಲ್ಡರ್ಸ್, ಈ ಓನರ್ಸ್ ಏನು ಒಪ್ಪಂದ ಮಾಡ್ಕೊಂಡಿರ್ತಾರೆ ಅಂದರೆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಈ ಫ್ಲ್ಯಾಟ್ಸ್ ಅಥವಾ ಈ ಪ್ಲಾಟ್ಸ್ನ ಸೆಲ್ ಮಾಡ್ತೀವಿ ಅಂತ ಹೇಳಿ ಒಂದು ಕ್ಲಾಸ್ನ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಟೈಮ್ ಪೀರಿಯಡ್ ಎಷ್ಟು, ಇವಾಗ ಈ ಪ್ರಾಜೆಕ್ಟ್ಗೆ ಎಷ್ಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಇವಾಗ 18 ಮಂತ್ಸೋ ಅಥವಾ 20 ಮಂತ್ಸೋ ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಖರ್ಚು ವೆಚ್ಚ ಏನಿರುತ್ತೆ ಅಲ್ವಾ, ಈ ಎಕ್ಸ್ಪೆನ್ಸಸ್ನ ಯಾರು ಬೋರ್ ಮಾಡ್ತಾರೆ, ಜನರಲಿ ಬಂದುಬಿಟ್ಟು ಡೆವಲಪರ್ಸ್ ಬೋರ್ ಮಾಡ್ತಾರೆ, ಅದನ್ನು ಕೂಡ ನಾವು ನೀಟಾಗಿ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಫೋರ್ಸ್ ಮಾಜರ್
ಮಾಜರ್ ಅಂತ ಒಂದು ಕ್ಲಾಸ್ನ ಕೊಡ್ತೀವಿ. ಈ ಫೋರ್ಸ್ ಮಾಜರ್ ಅಂದರೆ ಏನು? ಇವಾಗ ಈ ನ್ಯಾಚುರಲ್ ಕಲಾಮಿಟೀಸ್ ಅಂದರೆ ಸುನಾಮಿ, ಅರ್ತ್ಕ್ವೇಕ್ ಆ ಥರ ಆಗಿಬಿಟ್ಟು ಬಿಲ್ಡಿಂಗ್ನ ಮಾಡೋಕ್ಕಾಗಲಿಲ್ಲ. ಆ ಟೈಮ್ ಪೀರಿಯಡ್ ಏನಿರುತ್ತೆ ಆ ಟೈಮ್ ಪೀರಿಯಡ್ ಒಳಗಡೆ ಆ ಬಿಲ್ಡಿಂಗು ಅಥವಾ ಸೈಟ್ನ ಡೆವಲಪ್ ಮಾಡೋಕ್ಕೆ ಆಗಿಲ್ಲ ಅಂತ ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಫೋರ್ಸ್ ಮಾಜರ್. ಈ ನ್ಯಾಚುರಲ್ ಕಲಾಮಿಟೀಸ್ ಕಾರಣಕ್ಕಿಂತ ನಾವು ಕೊಡೋಕ್ಕಾಗಿಲ್ಲ, ಅದು ನಮ್ಮ ತಪ್ಪಲ್ಲ ಅಂತ ಹೇಳಿಬಿಟ್ಟು ಒಂದು ಫೋರ್ಸ್ ಮಾಜರ್ನ ಬರೀತಾರೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಇಂಡೆಮ್ನಿಟಿ ಕ್ಲಾಸ್ ಅಂತ ಕರಿತೀವಿ. ಈ ಇಂಡೆಮ್ನಿಟಿ ಕ್ಲಾಸಲ್ಲಿ ಏನಿರುತ್ತೆ, ಈ ಲ್ಯಾಂಡ್ ಓನರ್ಸ್ ಹೇಳ್ತಾರೆ ಈ ಲ್ಯಾಂಡ್ ಪ್ರಾಪರ್ಟಿ ಮೇಲೆ ಏನು ಕೇಸಸ್ ಇಲ್ಲ, ಇದು ವಿ ಆರ್ ದ ರೈಟ್ಫುಲ್ ಓನರ್ಸ್ ಆಫ್ ದಿಸ್ ಪ್ರಾಪರ್ಟಿ ಅಂತ ಹೇಳಿಬಿಟ್ಟು ಒಂದು ಕ್ಲಾಸ್ನ ಕೊಡ್ತಾರೆ. ಅಂದರೆ ಇದಕ್ಕೆ ನಾವೇ ಮಾಲೀಕರು, ಇದು ಲ್ಯಾಂಡ್ ನಮ್ಮದೇ, ನಾವು ಲೀಗಲಾಗಿ ಖರೀದಿ ಮಾಡಿವಿ ಅಥವಾ ನಮ್ಗೆ ಲೀಗಲಾಗಿ ಬಂದಿದೆ, ಇದ್ರ ಮೇಲೆ ಏನಾದರೂ ಕೇಸಸ್ ಬಂದರೆ, ಏನಾದರೂ ಡಿಸ್ಪ್ಯೂಟ್ಸ್ ಬಂದರೆ ನಾವೇ ಜವಾಬ್ದಾರಿ ಅಂತ ಅವ್ರು ಕೊಡ್ತಾರೆ. ಆ್ಯಂಡ್ ಡೆವಲಪರ್ಸ್ದು ಒಂದು ಪ್ಯಾರ ಇರುತ್ತೆ. ಏನು ಇವಾಗ ಈ ಪ್ಲ್ಯಾನ್ಸು, ಈ ಅಪ್ರೂವಲ್ಸು, ಈ NOCs ಅಂತ ನಾನು ಏನು ಹೇಳಿದ್ದೀನಿ ಅದಕ್ಕೆ ತಗೊಂಡಂತಹ ಜವಾಬ್ದಾರಿ ಬಂದು ಡೆವಲಪರ್ಸ್. ಸೊ ಅದರ ರಿಲೇಟೆಡ್ ಏನಾದರೂ ಇಶ್ಯೂಸ್ ಬಂದರೆ ನಾವು ಡೆವಲಪರ್ಸ್ ಜವಾಬ್ದಾರಿ ಅಂತ ಹೇಳಿಬಿಟ್ಟು ಒಂದು ಪ್ಯಾರ. ಸೊ ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಬಂದು ಟರ್ಮಿನೇಷನ್ ಇರುತ್ತೆ. ಸೊ ಟರ್ಮಿನೇಷನ್ ಕ್ಲಾಸಲ್ಲಿ ಜನರಲಿ ಏನಿರುತ್ತೆ, ಸೊ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಒಬ್ಬರು ಯಾರಾದರೂ ಬ್ರೀಚ್ ಮಾಡಿದ್ರೆ ಅಥವಾ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರೇ ಓಡೋಗಿದ್ರೆ ಈ ಡೆವಲಪರ್ಸು, ಅಥವಾ ಈ ಲ್ಯಾಂಡ್ ಮೇಲೆ ಅವ್ರ ಲ್ಯಾಂಡ್ ಓನರ್ ಟೈಟಲ್ಶಿಪ್ಪೇ ಲ್ಯಾಂಡ್ ಓನರ್ಸ್ಗಿಲ್ಲ, ಸುಮ್ಮನೆ ಯಾವುದೋ ಲ್ಯಾಂಡ್ ತೋರಿಸ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಮೇಲೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತ ಏನಾದರೂ ಮಾಡಿದಾಗ ಈ ಟರ್ಮಿನೇಟ್ ಮಾಡ್ಕೊಳ್ಬಹುದು, ಐದರ್ ಆಫ್ ದ ಪಾರ್ಟೀಸ್ ಟರ್ಮಿನೇಟ್ ಮಾಡ್ಕೊಳ್ಬಹುದು ಅಂತ ಕ್ಲಾಸ್ ಕೊಡ್ತಾರೆ. ಇದೆರಡೇ ಕ್ಲಾಸ್ ಅಲ್ಲ, ದೇರ್ ಆರ್ ವೇರಿಯಸ್ ಕ್ಲಾಸಸ್ನ ಕೊಡ್ತಾರೆ. ಸೊ ಈ ಕ್ಲಾಸ್ ಟರ್ಮಿನೇಷನ್ ಅಂತ ಕರಿತೀವಿ. ಅದಾದಮೇಲೆ ನಮಗೆ ಇದರಲ್ಲಿ ಏನಿರುತ್ತೆ ಅಂದರೆ ಪೆನಾಲ್ಟೀಸ್ ಆ್ಯಂಡ್ ಕಾಂಪನ್ಸೇಷನ್ಸ್ ಅಂತ ಕೊಡ್ತೀವಿ. ಅಂದರೆ ಪ್ರಾಜೆಕ್ಟ್ 18 ಮಂತ್ಸಲ್ಲಿ ಆಗಿಲ್ಲ ಅಂದರೆ ಕಾಂಪನ್ಸೇಷನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಡೇಯಿಂದ 18 ಮಂತ್ಸ್ ಅಥವಾ 2 years 1 year ಡಿಪೆಂಡ್ಸ್ ನಿಮ್ಮ ಪ್ರಾಜೆಕ್ಟ್ ಯಾವ ಥರ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ಟೈಮ್ನ ತೊಗೊಂಡಿರ್ತಾರೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ನಾನು ಹೇಳಿದ್ನಲ್ಲ ಟೈಮ್ ಪೀರಿಯಡ್ನ ನಾವು ಮೆನ್ಷನ್ ಮಾಡಬೇಕು ಅಂತ. ಆ ಟೈಮ್ ಒಳಗಡೆ ಅವ್ರ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಸೊ ಈ ಕಾಂಪನ್ಸೇಷನ್ ಕ್ಲಾಸು ಪೆನಾಲ್ಟಿ ಕ್ಲಾಸ್ ಅಂತ ಒಂದು ಹಾಕಿರ್ತೀವಿ. ಸೊ ಇದು ಏನು ಈ ಕಾಂಪನ್ಸೇಷನ್, ಈ ಪೆನಾಲ್ಟಿ ಕ್ಲಾಸ್ ಏನು ಅಂದರೆ, ಇವಾಗ ನಾವೊಂದು ಟೈಮ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ದೆ. ಸೊ ಜಸ್ಟ್ ಇಮ್ಯಾಜಿನ್ ಒಂದು 18 months ಟೈಮ್ ತೊಗೊಂಡಿರ್ತಾರೆ ಬಿಲ್ಡರ್ಸು, ಡೆವಲಪ್ ಮಾಡಿಕೊಡ್ತೀವಿ ಅಂತ ಹೇಳಿ 18 months ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ 18 months ಒಳಗಡೆ ಅವ್ರು ಏನಾದರೂ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇಯಿಂದಾನೆ ಕಾಂಪನ್ಸೇಷನ್ ಅವರು ಕೊಡಬೇಕಾಗುತ್ತೆ ಬಿಲ್ಡರ್ಸ್ಗೆ. ಯಾವ ಥರ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ಲಾಸ್ನ ನಾನು ಯಾವುದು ಮೆನ್ಷನ್ ಮಾಡಬೇಕು ಅಂದರೆ, ಈ ಟ್ಯಾಕ್ಸಸ್ಸು, ಈ ಮೇಂಟೆನೆನ್ಸು, ಈ ಲೇವೀಸ್ ಏನಿರುತ್ತಲ್ವ ಅದು ಕೂಡ ನೀವು ಮೆನ್ಷನ್ ಮಾಡಬೇಕು. ಅಂದರೆ ಈ 50% ಶೇರ್ ಏನಿರುತ್ತೋ ಆ 50% ಶೇರ್ ಯಾರು ಓನರ್ಸ್ ಹತ್ರ ಇರುತ್ತೋ ಅವರು ಅದಕ್ಕೆ ಜವಾಬ್ದಾರಿ ಆಗಿರ್ತಾರೆ. ಆ ಟ್ಯಾಕ್ಸಸ್ಸು, ಮೇಂಟೆನೆನ್ಸು, ಲೇವೀಸು ಏನು ಕಟ್ಟಬೇಕಾಗುತ್ತೆ ವೇರಿಯಸ್ ಗೌರ್ಮೆಂಟ್ಸ್ಗೆ ಅದನ್ನು ಓನರ್ಸ್ ಕಟ್ಕೊಳ್ತಾರೆ. ಆ್ಯಂಡ್ ಯಾರು ಈ ಡೆವಲಪರ್ಸ್ ಶೇರ್ ಇರುತ್ತಲ್ವ ಈ ಟ್ಯಾಕ್ಸಸ್ಸು ಅವರು ಕಟ್ಕೊಳ್ಬೇಕಾಗುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.